ಗುರುಜಿ ಶಿವಂ ವಾಸ್ತು ಅನ್ನೋ ಸಮಯ ಆಯ್ತು. ಜೊತೆಗೆ ನಿನ್ನೆ ಕೂಡ ನಾವು ಆ ಪ್ರಶ್ನೆಯನ್ನ ಕೇಳಿದ್ವಿ, ನೀವು ಉತ್ತರನೇ ನೀಡ್ಲಿಲ್ಲ. ನಾವ್ ಈ ಒಂದು ಒರಳ್ಕಲ್ ಪೂಜೆ ಮಾಡುವಾಗ ಲಕ್ಷ್ಮಿಯನ್ನ ಆವಾಹನೆ ಮಾಡ್ಕೊಳ್ಳಿಕ್ಕಾಗಿ ಸ್ವಪ್ನ ಬೀಳತ್ತೆ, ಯಾವ ರೀತಿ ಸ್ವಪ್ನ ಬಿದ್ರೆ ಅದ್ ಏನ್ ಸೂಚಿಸುತ್ತೆ ಅಂತ ತಿಳಿಸ್ತೀನಿ ಅಂತಿದ್ರಿ, ಹೇಳ್ತೀರಾ ಇವತ್ತಾದ್ರೂ? ಕೆಲವೊಂದು ಸೂಕ್ಷ್ಮವಾದ ವಿಚಾರಗಳನ್ನ ಕೆಲವೊಮ್ಮೆ ತಿಳಿಸ್ತಾ ಇರ್ವಿ, ಕೆಲವೊಂದು ಬೇಕು ಅಂತ ಹಾರಿಸ್ಬಿಡ್ತೀವಿ ಅಂತ ಇಟ್ಕೊಳ್ಳೋಣ. ಶಿವಂ ವಾಸ್ತು ಅನ್ನೋದ್ರಲ್ಲಿ ಈ ಸ್ವಪ್ನ ಗೋಚರವಾಗೋದು ಉತ್ತಮ. ಅಗೋಚರವಾಗಿ ಬರ್ತಕ್ಕಂಥ ಕೆಲವರಿಗೆ ಮಾತ್ರ ಆ ಗೋಚರ ಆಗೋದು. ಅದಕ್ಕೆ ಯಾರು ಒರಳ್ಕಲ್ ಪೂಜೆ ಮಾಡ್ತೀರಾ, ಲಕ್ಷ್ಮೀ ಕ್ಷೀರ ಸಮುದ್ರ ರಾಜತನಯಾಮ್ ಅಂತವ್ರಿಗೆ ಆ ಸ್ವಪ್ನ ಲೋಕಕ್ಕೆ ಕರ್ಕೊಂಡು ಹೋಗ್ತಾನೆ. ಇದು ಹೇಗೆ ಬರುತ್ತೆ ಅಂತ ಅನ್ನೋದಕ್ಕೆ ಮೊದಲು ಶಿವಂ ವಾಸ್ತು, ಶಿವನ್ನೇ ವಾಸ್ತು ಪುರುಷನ್ನೇ ಸ್ವಾಗತಿಸ್ಬಿಡೋಣ. ಬನ್ನಿ ವೀಕ್ಷಕರೇ. ಭಗವಂತ ಕೃಪಾಕಟಾಕ್ಷದಲ್ಲಿ ಇವತ್ತು ಶಿವಂ ವಾಸ್ತುವಲ್ಲಿ ತಮ್ಮೆಲ್ಲರಿಗೂ ಆದರದ ಸ್ವಾಗತ, ಸುಸ್ವಾಗತ. ಒರಳುಕಲ್ಲು ಭೂಮಿ ಒಳಗೆ ಹೂತಿಟ್ಟಿದ್ದ ಪಕ್ಷದಲ್ಲಿ ಅಕಸ್ಮಾತ್ ಅಡಿಗೆ ಮನೆಯಲ್ಲಿ ಸ್ವಂತ ಮನೆ ಆಗಿದ್ದರೆ, ಕೆಲವರು ಬಾಡಿಗೆ ಕೊಟ್ಟಿದ್ರು, ಬಾಡಿಗೆ ಮನೆಯಲ್ಲಿ ಓನರ್ಗಳೇ ಹೂತಿಟ್ಟಿರ್ತಾರೆ, ಎಷ್ಟೋ ಜನಕ್ಕೆ ಗೊತ್ತೇ ಆಗಲ್ಲ. ಆ ವಿಶೇಷವಾಗಿರ್ತಕ್ಕಂಥದ್ದು ನೈಋತ್ಯ ಭಾಗದಲ್ಲಿ. ಯಾವತ್ತೂ ತಿಳ್ಕೊಳ್ಳಿ, ಅಡಿಗೆ ಮನೆಯಲ್ಲಿ ಯಾವುದೇ ಅಡಿಗೆ ಮನೆ ಆಗಲಿ, ಯಾವತ್ತು ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲೇ ಇದ್ದಬೇಕು. ಯಾವತ್ತು ವಾಯು ಮೂಲೆಯಾಗಿರುತ್ತೋ ಮನೆ ಸಂಸಾರಗಳೆಲ್ಲ ಕಷ್ಟಗಳು, ಹೆಣ್ಣು ಮಕ್ಕಳಿಗೆ ಕಷ್ಟಗಳು, ಗಂಡಸರಿಗೆ ಆಯುಕ್ತ ಪರಿವರ್ತನಾ, ದುಡ್ಡು ಸುಡ್ತಾ ಇರುತ್ತೆ. ನೈಋತ್ಯ ಭಾಗದಲ್ಲೂ ಹೇಗೋ ಅದೇ ವಾಯು ಮೂಲೆ ದುಡ್ಡು ಖಂಡಿತವಾಗ್ಲೂ ಬರೋದಲ್ಲ. ವಿದ್ಯಾಭ್ಯಾಸ ಪೂರ್ತಿ ಸುಟ್ಟೋಗತ್ತೆ. ಚೆನ್ನಾಗಿ ಓದ್ತಿದ್ದವನು ಗೋವಿಂದ. ಅದಕ್ಕೆ ಯಾವತ್ತು ತಿಳ್ಕೊಳ್ಳಿ, ಅಡಿಗೆ ಮನೆ ಅಗ್ನಿ ಮೂಲೆಯಲ್ಲಿರಬೇಕು. ನೈಋತ್ಯದಲ್ಲೇ ಅಡಿಗೆ ಮನೆ ನೈಋತ್ಯದಲ್ಲೇ ಒರಳುಗುಂಡು ಇರಬೇಕು. ಅದು ಏನೋ ಒಂದು ಪುಟ್ಟು ಸ್ಟೇಜ್ ತರ ಮಾಡಿ ಸ್ವಲ್ಪ ಹೈಟ್ ಮಾಡಿ ಅಲ್ಲಿ ಹುಣ್ಬೇಕು. ಭೂಮಿ ಒಳಗೆ ಹುಣ್ಬಿಟ್ಟು ಅಲ್ಲಿ ಹಳ್ಳ ಮಾಡಬಾರ್ದು. ಜ್ಞಾಪಕ ಇಟ್ಕೊಳ್ಳಿ, ಯಾವತ್ತು ಮೇಲ್ಭಾಗದಲ್ಲಿ ನೈಋತ್ಯದಲ್ಲಿ ಮೇಲ್ ರುಬ್ಬೋ ತರ ಇರಬೇಕು. ಒರಳುಗುಂಡು ಮೇಲ್ ರುಬ್ಬ ಇರಬೇಕು, ಹಳ್ಳದೊಳಗೆ ಇರಬಾರ್ದು, ರುಬ್ಬುತ್ತಾ ಇರಬೇಕು. ಅದಕ್ಕೆ ಯಾವತ್ತು ಒರಳುಗುಂಡು ಬೇರೆ ಇಟ್ಟಾಗ ಸ್ವಪ್ನ ಗೋಚರವಾಗಲ್ಲ. ಅದಕ್ಕೆ ಒಳಗಡೆ ಇಡಿ. ಯಾವತ್ತು ನೀರು ನಿಲ್ಲಿಸಬೇಡಿ, ಸಾಲುಗಳಾಗತ್ತೆ. ಮುಂದಾಲೋಚನೆ ಮಾಡ್ತಕ್ಕಂಥ ಈ ಸ್ವಪ್ನಗಳಲ್ಲಿ ಒಂದು ತೆಂಗಿನಕಾಯನ್ನ ನಿಂಬೆಹಣ್ಣು ಒಳಗಿಟ್ಟಿರ್ತೀರ, ಆ ನಿಂಬೆಹಣ್ಣನ್ನು ನಿವಾಳಿಸ್ಬೇಕು. ನಿವಾಳಿಸಿ ತಲೆ ದಿಂಬು ಕೆಳಗೆ ಇಟ್ಕೋಬೇಕು. ಅಥವಾ ನೀವು ಮಂಚದ ಮಲ್ಕೊಂಡ್ರೆ ಮಂಚದ ಕೆಳಗೆ ಕೆಳಭಾಗದಲ್ಲಿ ಇಡಬೇಕು. ಒಂದು ತೆಂಗಿನಕಾಯಿ ಮತ್ತು ವಿಶೇಷವಾಗಿರ್ತಕ್ಕಂಥ ಒಂದು ನಿಂಬೆಹಣ್ಣನ್ನ ಮಂಚದ ಕೆಳಭಾಗದಲ್ಲಿ, ತೆಂಗಿನಕಾಯಿ ನೀವು ಮಲ್ಕೊಂಡಾಗ ನಿಮ್ಮ ಸೊಂಟದ ಕೆಳಗೆ ಕರೆಕ್ಟಾಗಿರೋ ಜಾಗದಲ್ಲಿ ಇಟ್ಕೋಬೇಕು. ತಲೆಯ ಶಿರಸ್ಸಿನ ಭಾಗದಲ್ಲಿ ನಿಂಬೆಹಣ್ಣು ಇಡಬೇಕು. ಆಗ ಸ್ವಪ್ನ ಬರುತ್ತೆ ನೋಡಿ. ಆ ಸ್ವಪ್ನ ಯಾವ ಕಾಲಕ್ಕೂ ಪಕ್ಕದ ಮನೆ ಸ್ವಪ್ನ ಅಲ್ಲ, ಸ್ವಪ್ನ ದುಸ್ವಪ್ನ. ಅದಕ್ಕೆ ನೀವೇನ್ ಮಾಡಬೇಕು, ಯಾವತ್ತು ಸ್ವಪ್ನ ಗೋಚರವಾಗುತ್ತೋ ಆ ಸಮಯಕ್ಕೆ ಆ ಗೋಚರದಲ್ಲಿ ನಿಮಗೆ ಏನು ಅನ್ಕೊಂಡು ಪೂಜೆ ಮಾಡಿರ್ತೀರೋ ಅದೇ ಗೋಚರವಾಗುತ್ತೆ. ನೀವು ಅಕಸ್ಮಾತ್ ಮನೆ ಬಗ್ಗೆ ಯೋಚನೆ ಮಾಡಿರ್ತೀರ, ಸ್ವಲ್ಪ ಮಟ್ಟಿಗೆ ಲೋನ್ ತಗೋ ಒಳ್ಳೇದಾಗತ್ತೆ, ಅಥವಾ ಬ್ಯಾಂಕ್ ಸ್ಯಾಂಕ್ಷನ್ ಆಯಿತು, ನಿಮಗೆ ಗೊತ್ತಿಲ್ಲದೇನೆ ಏನು ಸ್ವಪ್ನ ಬಂದಿರುತ್ತೆ, ನಿಮಗೆ ಗೊತ್ತಿಲ್ಲದೇನೆ ಆ ಕೆಲಸ ತನಗೆ ಆಗತ್ತೆ. ಅಕಸ್ಮಾತ್ ಸ್ವಪ್ನ ಯಾರಿಗೆ ಬಂದಿಲ್ವೋ ಅವ್ರ ಚಂದ್ರ ಚೆನ್ನಾಗಿಲ್ಲ ಅಂತ ಅರ್ಥ. ಅಂದರೆ ನೀವು ಮಾಡೋದೆಲ್ಲ ಮನಸ್ಸು ಪೂರ್ತಿಯಾಗಿ ಮಾಡಲ್ಲ ಅಂತಲೇ ಅರ್ಥ. ಯಾರಿಗೆ ಸ್ವಪ್ನ ಗೋಚರಿಸುತ್ತೋ ಕಾನ್ಸಂಟ್ರೇಷನ್ ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿ ಬರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನಿಮ್ಮ ಮನೆ ಅಂದರೆ ನೀವು ಅಕಸ್ಮಾತ್ ಪೂಜೆ ಮಾಡಿದ್ರೆ ನಿಮಗೆ ಮಾತ್ರ ಸ್ವಪ್ನ ಬರಬೇಕು ಅಂತಿಲ್ಲ. ಅಂದರೆ ಹೆಂಗಸರು ಪೂಜೆ ಮಾಡಿದ ತಕ್ಷಣಕ್ಕೆ ಹೆಂಗಸರು ಬರಬೇಕು ಅಂತಿಲ್ಲ. ಗಂಡನಿಗೆ ಬರ್ಬೋದು, ಮಕ್ಳಿಗೆ ಬರ್ಬೋದು. ಮಕ್ಳಿಗೆ ಬಂದಿದ್ದು ನೀವು ಕೇಳ್ದೇ ಇದ್ರೆ, ಅಯ್ಯೋ ನಂಗೇನೋ ಕನಸೇ ಬಂದಿಲ್ಲಪ್ಪ ಅಂದರೆ ನಿಮ್ಮ ಮಗಳಿಗೆ ಬಂದಿರುತ್ತೆ. ಮಗಳಿಗೆ ಬಂದಿರುತ್ತೆ ಅಂದರೆ ನಿಮ್ಮ ಕುಟುಂಬದವ್ರಿಗೆ ಮಾತ್ರ ಬರ್ತಾಳೆ. ಯಾಕಂದ್ರೆ ನಿಮ್ಮನೆ ಅದು, ನೀವಿರೋವರೆಗೂ ನಿಮ್ಮನೆ. ನೀವು ಪೂಜೆ ಮಾಡಿದಾಕ್ಷಣಕ್ಕೆ ನೈಋತ್ಯ ಭಾಗ ತಲೆ ಶಿರಸ್ಸು. ಆ ಶಿರಸ್ಸಿನಲ್ಲಿ ಸ್ವಪ್ನ ಗೋಚರವನ್ನ ಕೇತು ಮುಖಾಂತರವೇ ಬರೋದು. ಒಳಗಡೆ ಸ್ವಪ್ನ ಬರೋದೇ ಕೇತು, ಅಂದರೆ ಮೋಕ್ಷ, ಜ್ಞಾನ ಮೋಕ್ಷ ಪ್ರದಾಯಕಂ. ಆಶೀರ್ವಾದ ಮಾಡಬೇಕಾದ್ರೆ ಜ್ಞಾನ ಮೋಕ್ಷ ಪ್ರದಾಯಕ. ಜ್ಞಾನ ಅನ್ನೋದು ರಾಹು, ಕೇತು ಅನ್ನೋದು ಮೋಕ್ಷ. ಜ್ಞಾನ ಮೋಕ್ಷ ಪ್ರದಾಯಕಂ. ಮೋಕ್ಷವನ್ನು ಕೊಡೋನು ಖಂಡಿತ ಆ ಕಷ್ಟಕ್ಕೆ ಪರಿವರ್ತನೆಯನ್ನು ಕೊಡ್ತಾನೆ. ಶಿವಮಾಸ್ತುಲಿ ಬಹಳಷ್ಟು ವಿಚಾರಗಳು. ಇದಕ್ಕೆ ಈ ಸ್ವಪ್ನದಲ್ಲಿ ನೀವೇನು ಮಾಡಬೇಕು, ಸಾಧಾರಣವಾಗಿ ಅಕಸ್ಮಾತ್ ರಕ್ತ, ಹಾವು, ಅಥವಾ ಟ್ರೈನ್ ಕಂಬಿ, ರೈಲ್ವೆ ಕಂಬಿ, ಅಥವಾ ಪೋಸ್ಟ್ ಮ್ಯಾನ್, ಮೃತ್ಯುವನ್ನ ಕರೆಸ್ಕೊಳ್ತಕ್ಕಂಥ ಸ್ವಪ್ನ. ಏನೇಳಿ, ಮೃತ್ಯುವನ್ನ ಕರೆಸ್ಕೊಳ್ತಕ್ಕಂಥ ಸ್ವಪ್ನ. ಅಕಸ್ಮಾತ್ ಪ್ರಾಸ್ಟಿಟ್ಯೂಟ್, ಯಾರಾದರೂ ವೈಶ್ಯೆ, ಕಂಡಲ್ಲಿ ಕನಸಲ್ಲಿ ದುಡ್ಡು ಐಶ್ವರ್ಯ ಅಭಿವೃದ್ಧಿ, ಬೆಳ್ಳಿ ಕಂಡ್ರೆ ಒಳ್ಳೇದು, ದುಡ್ಡು ಕಂಡ್ರೆ, ಬಂಗಾರ ಕಂಡ್ರೆ, ಅಕಸ್ಮಾತ್ ಕಂಡ್ರೆ ದರಿದ್ರ, ಇನ್ನ ಮೇಲೆ ಲಾಸ್ ಲಾಸ್ ಲಾಸ್. ಯಾವ ಕಾಲಕ್ಕೂ ತುಂಬಿದ ಕೊಡ ಸ್ವಪ್ನದಲ್ಲಿ ಕಂಡ್ರೆ ಧನ ಪ್ರಾಪ್ತಿ. ಯಾವತ್ತು ಅಕಸ್ಮಾತ್ ಸ್ವಪ್ನದಲ್ಲಿ ವೈದವ್ಯ ಜೀವನ ಒಂದು ವಿಧವೇ, ಅಥವಾ ಸನ್ಯಾಸಿ ಸಾಧು ಸನ್ಯಾಸಿಗಳು ಕಂಡರೆ ಗುರುಬಲ ಇಲ್ಲ, ಹೋಗಿ ಗುರುಬಲವನ್ನು ತೆಗೆದುಕೋ.
ಹಸುಗಳು ಗೋಚರವಾದರೆ, ರೋಗಗಳು ಹತ್ರವಿದೆ, ಗುರು ಪೂಜೆಯನ್ನ, ಗೋ ಪೂಜೆಯನ್ನ, ಗಜ ಪೂಜೆಯನ್ನ ಮಾಡ್ಕೋ. ಈ ರೀತಿ ಸ್ವಪ್ನಗಳು. ಅಕಸ್ಮಾತ್ ಸ್ವಪ್ನದಲ್ಲಿ ಪುಸ್ತಕಗಳು ಬಂದರೆ ವಿದ್ಯಾಭ್ಯಾಸ ಹಾಳು. ಅರ್ಥ ಮಾಡ್ಕೊಳ್ಳಿ, ಸ್ವಪ್ನ ಪುಸ್ತಕ ಬಂದರೆ ಯಾವ ಕಾಲಕ್ಕೂ ವಿದ್ಯಾಭ್ಯಾಸ. ವೈಟ್ ಡ್ರೆಸ್, ವೈಟ್ ಆಗಿರ್ತಕ್ಕಂಥ ಪ್ರೇತಾತ್ಮ ಕಂಡರೆ ವಿದ್ಯಾಭ್ಯಾಸಕ್ಕೆ ಒಳ್ಳೆಯದು. ಯಾಕೆಂದ್ರೆ ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ. ಆ ಕಾಮರೂಪಿಣಿ ಆಗಿರೋಳೆ, ನೀವು ಅನ್ಕೊಂಡಾಗ ಭೂತ ಪ್ರೇತಗಳು ಯಾವಾಗಲೂ 24 ಗಂಟೆ ವೈಟ್ ಡ್ರೆಸ್ಸಲ್ಲೇ ಓಡಾಡತ್ತಲ್ಲ, ಹ್ಞೂ ಅನ್ಕೊಂಡು ಓಡಾಡಕತ್ತೆ, ಮಾಡೋ ಕೆಲಸವಿಲ್ಲ. ಯಾವತ್ತು ತಿಳ್ಕೊಳ್ಳಿ, ಭೂತಗಳು ಪ್ರೇತಗಳು ಅಂದ್ರೆ ಬಿಳಿ ವಸ್ತ್ರದಲ್ಲಿ ಯಾವ ಒಂದು ಹೆಣ್ಣು ಬರ್ತಾಳೋ, ಅಥವಾ ವೈದವ್ಯ ಜೀವನದಲ್ಲಿ ಬರ್ತಾಳೋ, ಅಥವಾ ಸ್ವಪ್ನ ಗೋಚರವಾದ ಸಮಯದಲ್ಲಿ ಬಿಳಿ ಶ್ವೇತ ಬಂದ್ರೆ ಸರಸ್ವತಿ ಪೂಜೆಯನ್ನು ಮಾಡ್ಕೊಳ್ಳಿ. ವಿದ್ಯೆಯಲ್ಲೋ ಹಾಳಾಗ್ತಿದೆ, ಹುಷಾರ್ ಅಂತ ಜ್ಞಾನಚಕ್ಷಸ್ಸನ್ನು ತೋರಿಸುತ್ತೆ. ಹಾವುಗಳು ಅಕಸ್ಮಾತ್ ಬಂದ್ರೆ, ಸ್ವಪ್ನದಲ್ಲಿ ಹಾವುಗಳು ಬಂದರೆ ಸಕಲ ಕಾಲದಲ್ಲೋ ಕಾಳಸರ್ಪದೋಷ, ರಾಹುದೋಷ, ಸರ್ಪದೋಷ ಇದ್ದೇ ಇರುತ್ತೆ. ನೀವು ಅಕಾಲ ಮೃತ್ಯುವನ್ನ ಯಾರು ಹೊಂದುತ್ತೀರಾ ಅಂಥವ್ರಿಗೆ ಆ ಹಾವು ದೋಷ. ಅಕಸ್ಮಾತ್ ಹಾವು ಕಚ್ತು ಅಂತ ಇಟ್ಕೊಳ್ಳಿ, ಸ್ವಪ್ನದಲ್ಲಿ ಅಕಸ್ಮಾತ್ ನಾಯಿ ಕಚ್ತು ಅಂತ ಇಟ್ಕೊಳ್ಳಿ, ಗ್ಯಾರಂಟಿ ಫಸ್ಟ್ ಕ್ಲಾಸ್ ಆಗಿ ದೋಷಗಳು ಹೋಯ್ತು, ಶನಿಕಾಟ ಹೋಯ್ತು, ಕೇತು ದೋಷ ಹೋಯ್ತು ಅನ್ನೋದೇ ವಿಶೇಷ. ಆಮೇಲೆ ಯಾವ ಕಾಲಕ್ಕೂ ವಾಹನಗಳು, ಟ್ರೈನ್ ಕಂಬಿ ಅಥವಾ ಟ್ರೈನ್ ಬರೋದು ನೋಡಿದ್ರೆ ಎಲ್ಲಾದ್ರೂ ಸಾವಿನ ಸುದ್ದಿ ನಿಮಗೆ ಬರುತ್ತೆ. ಇದೆಲ್ಲ ಬಹಳ ಚೆನ್ನಾಗಿರುತ್ತೆ ಸ್ವಪ್ನಗೋಚರಗಳು. ಆದರೆ ಹಂಡೆ ಒಲೆ ಉರಿ ಪೂಜೆಯನ್ನ ನೀವು ಅಕಸ್ಮಾತ್ ಯಾವತ್ತು ಸ್ವಪ್ನ ಗೋಚರ ಮಾಡ್ಕೊಳ್ಳೋದು, ಹಂಡೆ ಒಲೆ ಉರಿ ಪೂಜೆ ದಿನಾ ಮಾಡಿಕೊಂಡು ನಿಜವಾದ ಜೀವನದಲ್ಲಿ, ಸ್ವಪ್ನದಲ್ಲ ನಿಜವಾದ ಜೀವನದಲ್ಲಿ ನಿಜವಾಗ್ಲೂ ಒರಳುಕುಂಡ ಅಂದ್ರೆ ಒರಳುಗುಂಡು ಪೂಜೆಯನ್ನು ಮಾಡಿದ್ರೆ ಮಹಾಲಕ್ಷ್ಮಿ ಸ್ಥಿರವಾಸ. ಯಾವತ್ತೂ ಶಾಶ್ವತವಾಗಿ ನಿಮ್ಮಲ್ಲಿ ಲಕ್ಷ್ಮೀ ವಾಸವಾಗ್ತಾಳೆ. ಚಿಕ್ಕದಾಗಿರೋ ಕುಟುಂಬ ದೊಡ್ಡದಾಗತ್ತೆ. ಅಭಿವೃದ್ಧಿ ಇಲ್ದಿರೋ ಅಭಿವೃದ್ಧಿ ಪಡ್ತಾರೆ, ಪ್ರಮೋಷನ್ ಇಲ್ದಿರೋ ಪ್ರಮೋಷನ್ ಪಡ್ತಾರೆ, ಯಶಸ್ಸು ಕೀರ್ತಿ ಇಲ್ದಿರೋ ಯಶಸ್ಸು ಕೀರ್ತಿ ಬರುತ್ತೆ, ಒಳ್ಳೆ ಪದವಿಯನ್ನ ಮಾಡುತ್ತೆ. ಆದರೆ ಆ ಸಮಯಕ್ಕೆ ತ್ಯಾಗವನ್ನು ಮಾಡ್ಬೇಕು. ಏನ್ ತ್ಯಾಗ? ಅರ್ಶಿನ ಕುಂಕುಮ ಹೆಣ್ಮಕ್ಳನ್ನ ಕರಿಬೇಕು, ಯಾರಿಗಾದ್ರೂ ಮುತ್ತೈದೆ ಬಾಗ್ನ ಕೊಡು ಅಂತ ಹೇಳಿ ಒಂದಷ್ಟು ಬಾಗ್ನ ಆದ್ರೂ ಕೊಡ್ಕೋಬೇಕು, ಇಲ್ಲ ಕೋಸಂಬರಿ ಪಾನಕ ಮಾಡ್ಬಿಟ್ಟು ಅರ್ಶಿನ ಕುಂಕುಮ ತಗೊಂಡು ಸೀರೆನ ರೋಕೆ ಬರೋದು, ಯಥಾಶಕ್ತಿ ಕೊಡೋದು, ಬಳೆಗಳಾದ್ರೆ ಬಳೆಗಳು ಕೊಡೋದು, ಅಥವಾ ಹಣ್ಣುಗಳ 5 ಹಣ್ಣುಗಳು ಈ ರೀತಿ ಗೋಚರ ಮಾಡಿಕೊಂಡ್ರೆ ಶುಭ ಫಲ. ಲಕ್ಷ್ಮೀನಾರಾಯಣ ಹೃದಯ ಕಲಮ ಸ್ತೋತ್ರವನ್ನ ಯಾವ ಕಾಲಕ್ಕೂ ತಿಳ್ಕೊಳ್ಳಿ, ಪಾದರಸ ಇದ್ದಾಗ ಲಕ್ಷ್ಮೀನಾರಾಯಣ ಹೃದಯ ಕಲಮ ಸ್ತೋತ್ರ ಸಾಯಂಕಾಲದಲ್ಲಿ ಪಾರಾಯಣ ಮಾಡಲೇಬೇಕು. ಪ್ರತಿ 32 ದಿವಸಕ್ಕೆ ಈ ಪಾದರಸವನ್ನ ಎಲ್ಲಾ ಕಡೆ ಇರೋ ಪಾದರಸನ ತರಬೇಕು. ಅಕಸ್ಮಾತ್ ಸ್ವಂತ ಮನೆ ಇತ್ತು ಅಂತ ಇಟ್ಕೊಳ್ಳಿ, ನೆಲದೊಳಗೆ ಹಾಕ್ಬಿಟ್ರಿ ಅಂತ ಹೇಳಿದ್ರಲ್ಲ ಗುರುಗಳೇ ಈಶಾನ್ಯದಲ್ಲಿ, ಅದೆಂಗ್ ತರೋದು ಅಂತೀರ. ನೆಲದೊಳಗೆ ಹಾಕಿರೋದು ತಗೊಂಬನಿ ಅಂತ ಹೇಳಿಲ್ಲ, ಬಾಡಿಗೆ ಮನೇಲಿದ್ರೆ ದೇವ ಮೂಲಲ್ಲಿ ಸುಮ್ಮನೆ ಇಟ್ಟಿರ್ತೀರ, ಅದು ತಗೊಂಬರ್ಬೇಕು. ಅಡಿಗೆ ಮನೇಲಿದ್ರೆ ಅಡಿಗೆ ಮನೇಲಿ ತರಬೇಕು. ಎಲ್ಲ ಕಲಶದ ಸುತ್ತಲೂ ಇಟ್ಟು, ಕಲಶದ ಒಳಗಾದ್ರೂ ಇಟ್ಟರೆ, ಕಲಶ ದೊಡ್ಡದಾಗಿದ್ರೆ ಕಲಶದೊಳಗೆ, ಪುಟ್ಟದಾಗಿತ್ತು ಅಂದ್ರೆ ಕಲಶ ಸುತ್ತಲೂ ಇಟ್ಟು, ಅಂದ್ರೆ ಅಕ್ಕಿ ಹಾಕ್ಲೇಬೇಕು. ಮುತುಕ್ದೆಲೆಯಲ್ಲೇ ಪೂಜೆ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ, ಒಂದು ಊಟದೆಲೆ ಅಗ್ರ ಎಲೆ ಅಂದ್ರೆ ಬಾಳೆ ಎಲೆ, ಅದಾದ ಮೇಲೆ ಆ ನುಣಿ ಯಾವ ಕಾಲಕ್ಕೆ ಏನಿರಬೇಕು? ಉತ್ತರಾಭಿಮುಖ ಇರಬೇಕು. ವಿಳೆದೆಲೆ ಇಟ್ಟು ಕುಂಕುಮಾರ್ಚನೆ ಮಾಡ್ಕೊಳ್ಳೋದು ಯಾವುದು? ಅದು ಉತ್ತರಾಭಿಮುಖ ಇರಬೇಕು. ಮುತುಕ್ದೆಲೆ ಮಧ್ಯದಲ್ಲಿರಬೇಕು, ಅದರೊಳಗೆ ಅಕ್ಕಿ ಹಾಕಬೇಕು, ಆಮೇಲೆ ತೆಂಗಿನಕಾಯಿ ಇಡಬೇಕು, ನಿಂಬೆ ಹಣ್ಣು 4 ದಿಕ್ಕಲ್ಲಿರಬೇಕು, ಒಂದು ನಿಂಬೆ ಹಣ್ಣು ಒಳಗಿಡಬೇಕು. ಇಷ್ಟಿಟ್ಟು ಪೂಜೆ ಮಾಡಿದ್ರೆ ಲಕ್ಷ್ಮೀ ಕೃಪಾ ಕಟಾಕ್ಷವಾಗುತ್ತೆ. ಈ ಲಕ್ಷ್ಮೀ ಕೃಪಾ ಕಟಾಕ್ಷದಲ್ಲಿ ಮಹಾಮಂಗಳಾರತಿ ಮಂಗಳಾರತಿ ಮಾಡುವಾಗ ಧೂಪ ದರ್ಶಯಾಮಿ, ದೇವನ್ ದರ್ಶಯಾಮಿ, ಆಯುಷ್ಯಮೇ ಅದರ್ಶಯಾಮಿ, ಪವರ್ಶನಾಂ ಪ್ರವರ್ಶಿನಾಂ ಪರವಶಿನಾಂ ಅಂತಬೇಕು. ಪವರ್ಶಿನಾಂ ಅಂದ್ರೆ ಆತ್ಮ ಸಂಪ್ರೋಕ್ಷಣೆ, ಪುನರ್ಜೀವನ, ಪುನರ್ಚೇತನ, ಪುನರ್ಜನ್ಮ, ಪುನರ್ಜೀವನ, ಪುನರ್ಚೇತನ, ಪುನರ್ಜನ್ಮ. ಇದನ್ನ ಯಾವತ್ತು ಆಯುಷ್ಯಾಂ 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 ಹೀಗೆ ಹೇಳ್ಕೊಂಡಾಗ ಪ್ರಾರ್ಥನೆ 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 ಮಂಗಳಸ್ಥಿತವಾಗಿರ್ತಕ್ಕಂಥದ್ದಕ್ಕೆ ನಾವು ಮಂಗಳಾರತಿ ನೆತ್ತಿ ಜ್ಯೋತಿರ್ಮಂಗಳ ಪೂಜೆಯನ್ನು ಮಾಡಿಕೊಂಡು ಮಹಾಲಕ್ಷ್ಮಿ ಕೃಪಾ ಕಟಾಕ್ಷಲ್ ಪಾತ್ರವಾಗಕ್ಕೆ ಇಷ್ಟೆಲ್ಲ ವಿಚಾರವನ್ನು ತಿಳ್ಕೋಬೇಕು. ತಿಳ್ಕೊಂಡ್ರಲ್ಲ, ಸಂತೋಷ. ಮಹಾಮಂಗಳಾರತಿ ಮಾಡೋಣ. ಆ ಮಂಗಳಾರತಿ ಮಾಡಿ ದೇವರ ದರ್ಶನ ಕೂಡ ತೋರಿಸ್ತೀನಿ, ಇವತ್ತಲ್ಲ ನಾಳೆ. ಗುರುಜಿ, ಲಕ್ಷ್ಮಿಯ ಕೃಪೆಗೆ ಪಾತ್ರವಾಗೋದು ಹೇಗೆ ಅಂತ ತಿಳಿಸ್ತಾ, ಹಾಗೆ ನಮ್ಗೆ ಬೀಳೋ ಕನಸಿನ ಗೋಚಾರ ಫಲಗಳು ಎಂತೆಂಥದ್ದು ಅಂತ ಹೇಳ್ತಾ ಇದ್ರಿ. ನಿಜಕ್ಕೂ ನಾವು ಸ್ವಲ್ಪ ಕಲ್ಪನೆಗೆ ಹೋಗ್ಬಿಟ್ವಿ. ನಮ್ಗೇನ್ ಬಿದ್ದಿತ್ತು ಕನಸು ಅಂತ ಯೋಚಿಸ್ತಾ ಇದ್ವಿ.